2G ಸ್ಪೆಕ್ಟ್ರಮ್ ಹಗರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಗೃಹ ಸಚಿವ ಪಿ ಚಿದಂಬರಂ ಭವಿಷ್ಯ ಇವತ್ತು ನಿರ್ಧಾರವಾಗಲಿದೆ. ಚಿದು ಪಾತ್ರ ಪ್ರಶ್ನಿಸಿ ಜನತಾ ಪಕ್ಷದ ಅಧ್ಯಕ್ಷ ಸುಬ್ರಮಣಿಯನ್ ಸ್ವಾಮಿ ಹಾಗೂ ಎನ್ಜಿಒ ಸಂಸ್ಥೆಯೊಂದು ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿದ್ದ ಅರ್ಜಿಯ ಅಂತಿಮ ತೀರ್ಪು ಇವತ್ತು ಹೊರಬೀಳಲಿದೆ. ದೂರಸಂಪರ್ಕ ಸಚಿವಾಲಯ ಹಾಗೂ ವಿತ್ತ ಸಚಿವಾಲಯದ ನಡುವೆ ಸ್ಪೆಕ್ಟ್ರಮ್ ಹಂಚಿಕೆ ಸಂಬಂಧಿಸಿದಂತೆ ಅನೇಕ ಪತ್ರ ವ್ಯವಹಾರಗಳು ನಡೆದಿದೆ ಅಂತ ಸ್ವಾಮಿ ಆರೋಪಿಸಿ ಹೈಕೋರ್ಟ್ ಮೊರೆ ಹೋಗಿದ್ರು. ಈ ಎಲ್ಲಾ ವಿಷಯಗಳ ಬಗ್ಗೆಯೂ ತೀರ್ಪು ಹೊರಬರಲಿದೆ. ಇನ್ನೊಂದೆಡೆ ಚಿದಂಬರಂಗೆ ಕ್ಲೀನ್ ಚಿಟ್ ನೀಡಿರುವ ಸಿಬಿಐ ಕ್ರಮದ ಬಗ್ಗೆ ಮರು ತನಿಖೆಗೆ ಆದೇಶಿಸುವ ಸಾಧ್ಯತೆಯೂ ಇದೆ. ಹೀಗಾಗಿ ಇಂದಿನ ಸುಪ್ರೀಂ ಕೋರ್ಟ್ ತೀರ್ಪು ತೀವ್ರ ಕುತೂಹಲ ಕೆರಳಿಸಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥ್ ಅವರಿಂದ. ಪ್ರಶಾಂತ್, ಇವತ್ತು ಅಂತಿಮ ತೀರ್ಪು ಹೊರಬೀಳುತ್ತೆ. ಸಾಧ್ಯಾಸಾಧ್ಯತೆಗಳ ಬಗ್ಗೆ ಮಾತಾಡೋದಾದ್ರೆ ಯಾವ ರೀತಿಯ ಪರಿಣಾಮ ಬೀರುತ್ತೆ, ಯಾವ ರೀತಿಯ ಕುತೂಹಲ ಕೆರಳಿಸಿದೆ ಈ ತೀರ್ಪು? ಭಾವನಾ, ಕಳೆದ 2 ವರ್ಷಗಳಿಂದ ದೇಶದ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಎಬ್ಬಿಸಿರ್ತಕ್ಕಂತ 2G ತರಂಗಾಂತರ ಹಗರಣದ ಬಗ್ಗೆ ಮಹತ್ವದ 3 ತೀರ್ಪುಗಳನ್ನ ಇವತ್ತು ಸುಪ್ರೀಂ ಕೋರ್ಟ್ ನೀಡಲಿದೆ. ಜಸ್ಟಿಸ್ ಎ.ಕೆ. ಗಂಗೂಲಿ ಇವತ್ತು ನಿವೃತ್ತರಾಗಲಿದ್ದಾರೆ. ಹೀಗಾಗಿ ಅವರು ವಿಚಾರಣೆ ನಡೆಸಿರ್ತಕ್ಕಂತ 3 ಮಹತ್ವದ ಪ್ರಕರಣಗಳ ಬಗ್ಗೆ ಇವತ್ತು 10:30ಕ್ಕೆ ತೀರ್ಪು ಹೊರಬೀಳಲಿದೆ. ಮೊದಲನೇದಾಗಿರ್ತಕ್ಕಂಥದ್ದು ಕೇಂದ್ರ ಗೃಹ ಸಚಿವ ಪಿ ಚಿದಂಬರಂ ಅವರ ಒಂದು ಇನ್ವಾಲ್ವ್ಮೆಂಟ್ 2G ಹಗರಣದಲ್ಲಿ ಇತ್ತ ಅಂತಕ್ಕಂಥದ್ರ ಬಗ್ಗೆ. ಯಾಕಂದ್ರೆ ಅದನ್ನ ಸಿಬಿಐ ಎನ್ಕ್ವೈರಿ ಕೊಡೋದರ ಬಗ್ಗೆ ಸುಬ್ರಹ್ಮಣ್ಯ ಸ್ವಾಮಿ ಅರ್ಜಿಯನ್ನ ಸಲ್ಲಿಸಿದ್ರು. ಆ ಪ್ರಕರಣದ ವಿಚಾರಣೆ ಪೂರ್ಣಗೊಂಡಿದೆ. ಅದರ ಬಗ್ಗೆ ತೀರ್ಪು ಹೊರಬೀಳಲಿದೆ. ಅದೇ ರೀತಿಯಾಗಿರ್ತಕ್ಕಂಥದ್ದು 122 ಲೈಸೆನ್ಸ್ ಗಳನ್ನ ಏನ್ ಕೊಡ್ಲಾಗಿತ್ತು ರಾಜ ಅವಧಿಯಲ್ಲಿ, ಅದನ್ನ ಕ್ಯಾನ್ಸಲ್ ಮಾಡುವುದರ ಬಗ್ಗೆ ಕೂಡ ಸುಪ್ರೀಂ ಕೋರ್ಟ್ ನ ಮಹತ್ವದ ತೀರ್ಪು ಹೊರಬೀಳಲಿದೆ. 3ನೇ ಮಹತ್ವದ ತೀರ್ಪು ಇರ್ತಕ್ಕಂಥದ್ದು ಭಾವನಾ, ಇಡೀ ಒಂದು 2G ಪ್ರಕರಣದಲ್ಲಿ ಸಿಬಿಐ ಏನ್ ತನಿಖೆಯನ್ನ ನಡೆಸ್ತಾ ಇದೆ, ಇದರ ಮೇಲುಸ್ತುವಾರಿಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇರಬೇಕಾ ಅಂತಕ್ಕಂಥದ್ದು. ಇದು ಕೂಡ ಮಹತ್ವವಾಗಿರ್ತಕ್ಕಂಥ ಒಂದು ವಿಚಾರಣೆ. ಈ ಒಂದು ಪ್ರಕರಣದ ಬಗ್ಗೆ ಕೂಡ ಸುಪ್ರೀಂ ಕೋರ್ಟ್ ತನ್ನ ತೀರ್ಪನ್ನ ನೀಡಲಿದೆ. 3 ಮಹತ್ವದ ಪ್ರಕರಣಗಳು ಸುಪ್ರೀಂ ಕೋರ್ಟ್ ನ ತೀರ್ಪು. ಸುಪ್ರೀಂ ಕೋರ್ಟ್ ನ ತೀರ್ಪು ಒಂದು ವೇಳೆ ವಿಚಾರಣೆ ನಡೆಸಬಾರ್ದು ಅಂತಕ್ಕಂಥದ್ದಿದ್ರೆ ಅಷ್ಟರ ಮಟ್ಟಿಗೆ UPA ನಿರಾಳ. ಯಾಕಂದ್ರೆ ಮತ್ತೆ ನಾಳೆ ಲೋವರ್ ಕೋರ್ಟ್ ನಲ್ಲಿ ಅದರ ಬಗ್ಗೆ ಜಡ್ಜ್ಮೆಂಟ್ ಕೂಡ ಇದೆ. ಆದ್ರೆ ಒಂದು ವೇಳೆ ಪ್ರತಿಕೂಲವಾಗಿರ್ತಕ್ಕಂಥ ತೀರ್ಪು ಸುಪ್ರೀಂ ಕೋರ್ಟ್ ನಿಂದ ಬಂದಲ್ಲಿ UPA ಸರ್ಕಾರ ಇನ್ನಷ್ಟು ದೊಡ್ಡ ಮಟ್ಟದ ಒಂದು ಕ್ರೈಸಿಸ್ಗೆ ಒಳಗಾಗಲಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿರ್ತಕ್ಕಂಥದ್ದು. ಈ ಎಲ್ಲ ನಿಟ್ಟಿನಲ್ಲಿ ಇವತ್ತು ಜಸ್ಟಿಸ್ ಗಂಗೂಲಿ ಮತ್ತು ಜಸ್ಟಿಸ್ ಸಿಂಘ್ವಿ ಏನ್ ಸುಪ್ರೀಂ ಕೋರ್ಟ್ ನಲ್ಲಿ ತೀರ್ಪನ್ನ ನೀಡಲಿದ್ದಾರೆ, ಇದು ವ್ಯಾಪಕ ರಾಜಕೀಯ ಮಹತ್ವವನ್ನ ಕೂಡ ಪಡೆದುಕೊಂಡಿದೆ. ಭಾವನಾ, ಧನ್ಯವಾದ ಪ್ರಶಾಂತ್ ಮಾಹಿತಿಗಾಗಿ.